BMH ನ್ಯೂಸ್ಗೆ ಆತ್ಮೀಯ ಸ್ವಾಗತ. ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸ್ವಾಮಿ ಹಾಗೂ ಪೂಜ್ಯ ವೀರೇಂದ್ರ ಹೆಗ್ಡೆ ಅವರ ಪರಮ ಭಕ್ತನಾದ ಹೊಸಕೋಟೆಯ ಡಾಕ್ಟರ್ ಸಿ ಜಯರಾಜ್ ಹಾಗೂ ಸ್ನೇಹಿತರುಗಳು ಡಾಕ್ಟರ್ ಜಯರಾಜ್ ಅವರ ವಿವಾಹ ವಾರ್ಷಿಕೋತ್ಸವದ ದಿನವಾದ ಡಿಸೆಂಬರ್ 7ರಂದು ಕಳೆದ 31 ವರ್ಷಗಳಿಂದ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಮಂಜುನಾಥ ಸನ್ನಿಧಿಯ ಭೋಜನಾಲಯಕ್ಕೆ ದಿನಸಿ ಪದಾರ್ಥಗಳನ್ನು ಕಳುಹಿಸುತ್ತಿದ್ದಾರೆ. ಹೊಸಕೋಟೆಯ ಡಾಕ್ಟರ್ ಸಿ ಜಯರಾಜ್ ಹಾಗೂ ಸ್ನೇಹಿತರು ಈ ಬಾರಿ ಸುಮಾರು 10 ಲಕ್ಷಕ್ಕೂ ಹೆಚ್ಚು ಮೌಲ್ಯದ 800 ಚೀಲ ಅಕ್ಕಿ, 3 ಲಕ್ಷ ಮೌಲ್ಯದ ತರಕಾರಿಗಳು, ತೆಂಗಿನಕಾಯಿ ಮತ್ತು ಇನ್ನಿತರ ದಿನಸಿ ಪದಾರ್ಥಗಳನ್ನು ಕಳುಹಿಸಿದ್ದಾರೆ. ಶ್ರೀ ಕ್ಷೇತ್ರ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಪ್ರತಿ ವರ್ಷ ಸುಮಾರು 30-31 ವರ್ಷಗಳಿಂದ ಹೊಸಕೋಟೆಯಲ್ಲಿ ಏನು ನಮ್ಮ ಸ್ನೇಹಿತರ ಒಂದು ಕೂಟ ಇದೆ, ಲಕ್ಷಾಂತರ ಜನ ಒಂದು ಅನ್ನದಾನ ಒಂದು ಊಟ ಆಗುತ್ತೆ. ಆ ಒಂದು ಅಳಿಲು ಸೇವೆ ಹೊಸಕೋಟೆಯಿಂದ ಪ್ರತಿ ವರ್ಷ ನಾವು ಸುಮಾರು ಒಂದು ಅಕ್ಕಿ ಇರ್ಬೋದು, ತರಕಾರಿ ಇರ್ಬೋದು ಮತ್ತು ತೆಂಗಿನಕಾಯಿಗಳಿರ್ಬೋದು, ಬೆಲ್ಲ, ಬೇಳೆ ಪ್ರತಿಯೊಂದು ಅಷ್ಟೇ ಏನು ನಮ್ಮ ಸ್ನೇಹಿತರ ಕೂಟ ಎಲ್ಲರೂ ಸೇರಿ ಧರ್ಮಸ್ಥಳ ಮಂಜುನಾಥ ಸ್ವಾಮಿ ದೇವಸ್ಥಾನಕ್ಕೆ ಈ ಬಾರಿ ಸುಮಾರು 8-9 ಟನ್ ಅಕ್ಕಿ, ಸುಮಾರು 15 ಟನ್ ತರಕಾರಿ ಮತ್ತು ನಮ್ಮ ಏನು ತೋಟದಲ್ಲಿ ಸುಮಾರು 25 ವರ್ಷದಿಂದ ಏನು ತೆಂಗಿನಕಾಯಿ ದೇವಸ್ಥಾನಕ್ಕೆ ಕಳಿಸ್ತಾ ಇದ್ದೀವಿ. ತೆಂಗಿನಕಾಯಿ ಎಲ್ಲ ಸೇರಿ ಎಲ್ಲರೂ ಸ್ನೇಹಿತರೆಲ್ಲರೂ ಸೇರಿ ಪ್ರತಿ ವರ್ಷ ನಾವು ಧರ್ಮಸ್ಥಳಕ್ಕೆ ಕಳಿಸ್ತಾ ಇದ್ದೀವಿ. ಈ ಬಾರಿನೂ ಆ ಕ್ಷೇತ್ರ ಪರಮಾತ್ಮನ ಒಂದು ಸನ್ನಿಧಾನಕ್ಕೆ, ಒಂದು ಧರ್ಮಸ್ಥಳ ಮಂಜುನಾಥನ ಸನ್ನಿಧಾನಕ್ಕೆ ಎಲ್ಲರೂ ಸೇರಿ ಒಂದು ಅಕ್ಕಿ ತರಕಾರಿನ ಕಳಿಸ್ಕೊಡ್ತಾ ಇದ್ದೀವಿ. ಧರ್ಮಸ್ಥಳ ಮಂಜುನಾಥ ಸ್ವಾಮಿ ಎಲ್ಲರಿಗೂ ಒಳ್ಳೇದು ಮಾಡಲಿ. ನಮಸ್ಕಾರ. ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದಲ್ಲಿ ಚತುರ್ದಾನ ಪರಂಪರೆ ಇದ್ದು ಅದರಲ್ಲಿ ಅನ್ನದಾನ ಅತ್ಯಂತ ಪ್ರಮುಖವಾದುದು. ಶ್ರೀ ಕ್ಷೇತ್ರ ಧರ್ಮಸ್ಥಳಕ್ಕೆ ದೊಡ್ಡದಾದಂತಹ ಭಕ್ತಿ ಸಂಕುಲವೇ ಇದೆ. ಅದರಲ್ಲಿ ವಿಶೇಷವಾಗಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಪೂಜ್ಯ ವೀರೇಂದ್ರ ಹೆಗ್ಡೆಯವರ ಪರಮ ಭಕ್ತರಾದಂತಹ ಶ್ರೀಯುತ ಜಯರಾಜ್ ಹೊಸಕೋಟೆಯವರು ಕಳೆದ 20-25-30 ವರ್ಷಗಳಿಂದ ವಿಶೇಷವಾಗಿ ಮದುವೆಯಾದಂತಹ ದಿವಸ ಡಿಸೆಂಬರ್ 6-7ನೇ ತಾರೀಕು ಅವರು ಮದುವೆಯಾದಂಥ ದಿವಸ, ಅದರ ಸವಿನೆನಪಿಗಾಗಿ ಅವರು ಮತ್ತು ಅವರ ಸ್ನೇಹಿತ ವರ್ಗದವರು ಸೇರಿ ಶ್ರೀ ಕ್ಷೇತ್ರ ಧರ್ಮಸ್ಥಳದ ಅನ್ನಪೂರ್ಣಕ್ಕೆ ಅಕ್ಕಿ ಮತ್ತು ತರಕಾರಿ, ತೆಂಗಿನಕಾಯಿ, ದಿನಸಿ ಸಾಮಾನನ್ನು ಅವರು ದೇಣಿಗೆಯಾಗಿ ಅಥವಾ ಹರಕೆ ರೂಪದಲ್ಲಿ ಅವರು ಕೊಡ್ತಾರೆ. ಈ ದಿವಸ ಸುಮಾರು 800 ಮೂಟೆ ಅಕ್ಕಿ, ಅದರಲ್ಲಿ ಕೂಡ ಸೋನಾ ಮಸೂರಿ, ಅದರಲ್ಲಿ ಕೂಡ ಬುಲೆಟ್ ರೈಸು, A1 ಕ್ವಾಲಿಟಿಯ ಅಕ್ಕಿಯನ್ನು ಅವರು ಸುಮಾರು 800 ಮೂಟೆಯನ್ನು ಕೊಟ್ಟಿದ್ದಾರೆ. ಸುಮಾರು 200 ಕ್ವಿಂಟಲ್ ಅಕ್ಕಿ ಅಂತ ಹೇಳಿದ್ರೆ ಇದರಲ್ಲಿ 2 ಲಕ್ಷ ಜನ ಅನ್ನಪ್ರಸಾದವನ್ನು ಅವರು ಸ್ವೀಕಾರ ಮಾಡುವಂಥ ಅಕ್ಕಿ ಅದು. ಅದಲ್ಲದೆ ಸುಮಾರು 3 ಲಕ್ಷ ಮೌಲ್ಯದ ತರಕಾರಿ ಅಂತ ಹೇಳಿದ್ರೆ ಹತ್ರ ಒಂದು 5 ಲಕ್ಷಕ್ಕಿಂತಲೂ ಅಧಿಕ ಭಕ್ತರಿಗೆ ಏನು ನಾವು ಸಾರು, ಸಾಂಬಾರು ಏನೆಲ್ಲ ಮಾಡ್ತೇವೋ ಅದನ್ನು ಬಳಕೆ ಮಾಡುವಂಥ ಅಷ್ಟು ತರಕಾರಿ, ಅದಲ್ಲದೆ ಒಂದು 4,000 ತೆಂಗಿನಕಾಯಿ, ದಿನಸಿ ಸಾಮಾನುಗಳನ್ನು ಕೊಟ್ಟಿದ್ದಾರೆ. ಹಾಗಾಗಿ ಶ್ರೀ ಮಂಜುನಾಥ ಸ್ವಾಮಿಯಲ್ಲಿ, ಅಣ್ಣಪ್ಪ ಸ್ವಾಮಿಯಲ್ಲಿ, ಧರ್ಮದೇವತೆಯಲ್ಲಿ, ಅದೇ ರೀತಿಯಾಗಿ ಪೂಜ್ಯ ಡಾಕ್ಟರ್ ವೀರೇಂದ್ರ ಹೆಗ್ಡೆ ಧರ್ಮಾಧಿಕಾರಿಗಳು, ಇವರ ಸ್ವಾಮಿಯ ಅನುಗ್ರಹ, ಪೂಜ್ಯ ಹೆಗ್ಡೆಯವರ ಆಶೀರ್ವಾದ ಹೊಸಕೋಟೆ ಜಯರಾಜ್ ಮತ್ತು ಅವರ ಮನೆಯವರಿಗಿರಲಿ. ಹಾಗೆ ಅವರೊಟ್ಟಿಗೆ ಯಾರೆಲ್ಲ ಸೇರಿದ್ದಾರೆ, ಸ್ವಾಮಿಯ ಕೈಂಕರ್ಯದಲ್ಲಿ ಸೇರಿಕೊಂಡಂತಹ ಎಲ್ಲ ಅವರ ಸ್ನೇಹಿತರಿಗೆ ಶ್ರೀ ಮಂಜುನಾಥ ಸ್ವಾಮಿ ಆಯುರ, ಆರೋಗ್ಯ, ಸುಖ, ಶಾಂತಿ, ನೆಮ್ಮದಿ, ಸಮೃದ್ಧಿ, ನೆಮ್ಮದಿ ಎಲ್ಲವನ್ನೂ ಕೂಡ ಕರುಣಿಸಲಿ ಅಂತೇಳಿ ಭಗವಂತನಲ್ಲಿ ವಿಶೇಷವಾದಂಥ ಪ್ರಾರ್ಥನೆ.